हिंदू विवाह पद्धति, हिंदू मैरिज सिस्टम, हिंदू विवाह पद्धति, हिंदू विवाह पद्धति, हिंदू मैरिज सिस्टम, ಹಿಂದೂ ಮ್ಯಾರೇಜ್ ಸಿಸ್ಟಮ್. ಹಿಂದೂ ವಿವಾಹ ಪದ್ಧತಿಯಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ಹಿಂದೂ ವಿವಾಹವು ಒಂದು ಧಾರ್ಮಿಕ ಸಂಸ್ಕಾರವೇ. ಹಿಂದೂ ವಿವಾಹವು ಒಂದು ಧಾರ್ಮಿಕ ಸಂಸ್ಕಾರವೇ ಅಂತಕ್ಕಂಥ ಒಂದು ವಿಚಾರ ಚರ್ಚೆ. ಹಿಂದೂ ವಿವಾಹವು ಒಂದು ಧಾರ್ಮಿಕ ಸಂಸ್ಕಾರವೇ. ಹಿಂದೂ ವಿವಾಹವು ಒಂದು ಧಾರ್ಮಿಕ ಹಿಂದೂ ವಿವಾಹ ಒಂದು ಧಾರ್ಮಿಕ ಸಂಸ್ಕಾರವೇ. ಹಿಂದೂ ವಿವಾಹವು ಒಂದು ಧಾರ್ಮಿಕ ಪದ್ಧತಿ, ಧಾರ್ಮಿಕ ಸಂಸ್ಕಾರವೇ ಅಂತಕ್ಕಂಥ ಒಂದು ವಿಚಾರ ಚರ್ಚೆಯನ್ನು ನಾವು ನೋಡಲಾಗಿ, ನಾವು ಹಿಂದೂ ವಿವಾಹದ ಧಾರ್ಮಿಕ ವಿಧಿವಿಧಾನಗಳೆಲ್ಲವನ್ನು ನಾವು ನೋಡಿದಾಗ, ಹಿಂದೂ ವಿವಾಹದ ಧರ್ಮ, ಅದರ ಅರ್ಥ, ಉದ್ದೇಶ, ಧಾರ್ಮಿಕ ವಿಧಿವಿಧಾನಗಳು, ಕಾರ್ಯ ವೈಶಿಷ್ಟ್ಯತೆ ಮುಂತಾದವುಗಳನ್ನು ನಾವು ಗಮನಿಸಿದಾಗ, ಹಿಂದೂ ವಿವಾಹವು ಒಂದು ಧಾರ್ಮಿಕ ಸಂಸ್ಕಾರ ಎಂದು ಹೇಳಲೇಬೇಕಾಗುತ್ತದೆ. ಅನಾದಿ ಕಾಲದಿಂದ ಹಿಂದೂ ಸಂಸ್ಕೃತಿಯಲ್ಲಿ, ಹಿಂದೂ ಸಮಾಜದಲ್ಲಿ ವಿವಾಹವು ಒಂದು ಧಾರ್ಮಿಕ ಬಂಧನವಾಗಿ, ಧಾರ್ಮಿಕ ಸಂಸ್ಕಾರವಾಗಿ ಏನಾಗಿದೆ ಬೆಳೆದು ಬಂದದ್ದು. ಪ್ರತಿಯೊಬ್ಬ ವ್ಯಕ್ತಿ ಹಿಂದೂ ಸಮಾಜದಲ್ಲಿ ಹುಟ್ಟಿನಿಂದ ಸಾಯುವವರೆಗೆ ಹಲವಾರು ರೀತಿಯ ಸಂಸ್ಕಾರ ಕ್ರಿಯಾವಿಧಾನಗಳಿಗೆ ಒಳಪಡಬೇಕಾಗುತ್ತದೆ. ವಿವಾಹವು ಧಾರ್ಮಿಕವಾದ, ಶಾಶ್ವತವಾದ, ಬಿಡಿಸಲಾಗದ, ದೇವರಿಂದ ನಿರ್ಮಿಸಲ್ಪಟ್ಟಂತಹ ಒಂದು ಬಂಧನ ಆಗಿದೆ. ಅದರಲ್ಲಿ ಎಲ್ಲ ಸಂಸ್ಕಾರಗಳಲ್ಲಿ ವಿವಾಹ ಸಂಸ್ಕಾರ ಅತಿ ಮಹತ್ವದಾದಂಥ ಒಂದು ಸಂಸ್ಕಾರವಾಗಿದೆ. ವಿವಾಹವಾಗದೆ ಯಾವುದೇ ಒಬ್ಬ ವ್ಯಕ್ತಿ ಮೋಕ್ಷ ಪ್ರಾಪ್ತಿಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ನಾವೇನು ಮಾಡ್ತೀವಿ ಕಾಣ್ತಾ ಇದ್ದೀವಿ. ವಿವಾಹ ಕೇವಲ ಎರಡು ವ್ಯಕ್ತಿಗಳ ದೈಹಿಕ ಆಶೆ ಆಕಾಂಕ್ಷೆಗಳನ್ನು ಮಾತ್ರ ಈಡೇರಿಸದೆ, ಎರಡು ಶರೀರಗಳ, ಎರಡು ಆತ್ಮಗಳ ಶುದ್ಧೀಕರಣಕ್ಕಾಗಿ ಅನುವು ಮಾಡಿ ಕೊಡ್ತದೆ. ವಿವಾಹದಿಂದ ವ್ಯಕ್ತಿ ತನ್ನ ಜೀವಿ ಸಹಜವಾದಂತಹ ಬಯಕೆಗಳನ್ನು, ಪ್ರವೃತ್ತಿಗಳನ್ನು ಈಡೇರಿಸಿಕೊಂಡು ಸಮಾಜ ಜೀವಿಯಾಗಿ ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ತಿಳಿದು ಅವುಗಳನ್ನು ಅನುಸರಿಸಿ ಜೀವನದಲ್ಲಿ ಮೋಕ್ಷ ಪ್ರಾಪ್ತಿಯನ್ನು ಮಾಡಿಕೊಳ್ತಾನೆ, ಜೀವನದಿಂದ ಮುಕ್ತಿಯನ್ನು ಹೊಂದ್ತಾನ ಅಂತಕ್ಕಂಥ ಒಂದು ವಿಚಾರ ನಾವು ಕಾಣ್ತಾ ಇದ್ದೀವಿ. ವಿವಾಹವು ಹೆಣ್ಣು ಗಂಡುಗಳು ಪ್ರೌಢಾವಸ್ಥೆಯನ್ನು ತಲುಪಿದಾಗ ಶರೀರ ಶುದ್ಧೀಕರಣ ಮಾಡಿಕೊಳ್ತಕ್ಕಂಥ ಒಂದು ಸಂಸ್ಕಾರವಾಗಿದೆ. ಪ್ರೌಢಾವಸ್ಥೆಯನ್ನು ತಲುಪಿದಾಗ ತನ್ನ ದೈಹಿಕ ಬಯಕೆಗಳನ್ನು ಪರಸ್ಪರ ಇಬ್ಬರೂ ಕೂಡಿಕೊಂಡು ಏನು ಮಾಡ್ತಾರೆ, ಸಹಕಾರದಿಂದ ಅವುಗಳನ್ನು ಈಡೇರಿಸಿಕೊಳ್ತಕ್ಕಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ. ವಿವಾಹ ಹಿಂದೂ ಸಮಾಜದಲ್ಲಿ ಕೇವಲ ಎರಡು ವ್ಯಕ್ತಿಗಳ ನಡುವಿನ ದೈಹಿಕ ಸಂಬಂಧವಲ್ಲ, ಸಾಮಾಜಿಕ ಒಪ್ಪಂದವಲ್ಲ, ವ್ಯಾವಹಾರಿಕ ಸಂಬಂಧ ಮಾತ್ರ ಆಗಿರದೆ, ಎರಡು ಕುಟುಂಬಗಳ, ಎರಡು ಸಮುದಾಯಗಳ, ಎರಡು ದೇಶಗಳ ನಿರಂತರವಾದ ಧಾರ್ಮಿಕ ಸಂಸ್ಕಾರ ಬೆಸುಗೆಯಾಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವೇನು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ. ಹಿಂದೂ ವಿವಾಹ ತನ್ನದೇ ಆದಂತಹ ನಿರ್ದಿಷ್ಟವಾದಂತಹ ಉದ್ದೇಶವನ್ನು ಏನು ಮಾಡಿದೆ ಒಳಗೊಂಡது. ವಿವಾಹದ ಉದ್ದೇಶಗಳು, ಹಿಂದೂ ವಿವಾಹದ ಉದ್ದೇಶಗಳು, ಹಿಂದೂ ವಿವಾಹದ ಉದ್ದೇಶಗಳು.
ಹಿಂದೂ ವಿವಾಹದ ಉದ್ದೇಶಗಳು. ಆಬ್ಜೆಕ್ಟಿವ್ಸ್ ಆಫ್ ಹಿಂದೂ ಮ್ಯಾರೇಜ್ ಸಿಸ್ಟಮ್. ಆಬ್ಜೆಕ್ಟಿವ್ಸ್ ಆಫ್ ಹಿಂದೂ ಮ್ಯಾರೇಜ್ ಸಿಸ್ಟಮ್. ಆಬ್ಜೆಕ್ಟಿವ್ಸ್ ಆಫ್ ಹಿಂದೂ ಮ್ಯಾರೇಜ್ ಸಿಸ್ಟಮ್. ಹಿಂದೂ ಮ್ಯಾರೇಜ್ ಸಿಸ್ಟಮ್. ಆಬ್ಜೆಕ್ಟಿವ್ಸ್ ಆಫ್ ಹಿಂದೂ ಮ್ಯಾರೇಜ್ ಸಿಸ್ಟಮ್. ಹಿಂದೂ ಸಮಾಜದಲ್ಲಿ ಪುರುಷಾರ್ಥಗಳ ಆಚರಣೆಗೆ ಮಹತ್ವದ ಏನು ಮಾಡಿದ ಸ್ಥಾನವನ್ನು ಕಲ್ಪಿಸಿಕೊಳ್ಳಲಾಗಿದೆ. ವಿವಾಹದಲ್ಲಿ ಕಾಮಕ್ಕೆ ಅಂದರೆ ದೈಹಿಕ ಆಶಾಕಾಂಕ್ಷೆಗಳ ಈಡೇರಿಕೆಗೆ ಕೊನೆಯ ಸ್ಥಾನವನ್ನು ಕೊಡಲಾಗಿದೆ, ಮೂರನೇ ಸ್ಥಾನವನ್ನು ಕೊಡಲಾಗಿದೆ. ವಿವಾಹದ ಉದ್ದೇಶ ಮಾನವನ ದೈಹಿಕ ಆಶಾ ಆಕಾಂಕ್ಷೆಗಳಿಗಿಂತಲೂ ಧರ್ಮದ ಆಚರಣೆಗೆ ಪ್ರಥಮ ಸ್ಥಾನವನ್ನು ಏನು ಮಾಡಲಾಗಿದೆ, ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವಿವಾಹ ಸಂಸ್ಥೆ ಏನು ಮಾಡಲಾಗಿದೆ, ರಚನೆ ಮಾಡಲಾಗಿದೆ. ಹಿಂದೂ ವಿವಾಹವು ಸಾಂಸಾರಿಕ ಭೋಗಜೀವನಕ್ಕೆ ಹೆಚ್ಚು ಮಹತ್ವವನ್ನು ಕೊಡದೆ ತ್ಯಾಗ ಜೀವನದ ಪಾರಮಾರ್ಥಿಕ ಸಾಧನೆಗೆ ಆದ್ಯತೆಯನ್ನು ಏನು ಮಾಡ್ತದೆ, ಕೊಡ್ತದೆ. ವಿವಾಹದ ಉದ್ದೇಶಗಳು ಈ ಕೆಳಗಿನಂಥವು. ಒಂದನೇದು ಧರ್ಮ. ಒಂದನೇದೇನದ ಧರ್ಮ. ಎರಡನೇದೇನದ ಪ್ರಜಾ. ಎರಡನೇದೇನದ ಪ್ರಜಾ. ಮೂರನೇದೇನದ ರತಿ. ಮೂರನೇದೇನದ ರತಿ. ಧರ್ಮ, ಪ್ರಜಾ, ರತಿ. ಪ್ರತಿಯೊಬ್ಬ ವ್ಯಕ್ತಿ ಪ್ರೌಢಾವಸ್ಥೆಯನ್ನು ತಪ್ಪಿದ ನಂತರ ವಿವಾಹ ಬಂಧನಕ್ಕೆ ಒಳಗಾಗಿ ಧರ್ಮಪತ್ನಿಯೊಂದಿಗೆ ಕೂಡಿಕೊಂಡು ಆತ ಏನು ಮಾಡಬೇಕು, ಸಹಧರ್ಮಿಣಿಯೊಂದಿಗೆ ಆತ ಧಾರ್ಮಿಕ ಕ್ರಿಯೆಗಳನ್ನು ಮಾಡಬೇಕು. ಸಹಧರ್ಮಿಣಿಯೊಂದಿಗೆ ಕೂಡಿಕೊಂಡು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿದಾಗ ಮಾತ್ರ ಆ ಧಾರ್ಮಿಕ ಕಾರ್ಯಕ್ರಮಗಳೇನಾಗ್ತಾವ, ಪೂರ್ಣವಾದ ಫಲವನ್ನು ಕೊಡ್ತಾವ. ಯಜ್ಞಾಗಾದಿಗಳನ್ನು ಮಾಡುವುದು, ಅದರಂತೆ ಋಣಗಳನ್ನು ತೀರಿಸಬೇಕಾಗ್ತದೆ. ದೇವಋಣ, ಪಿತೃಋಣ, ಋಷಿ ಋಣವನ್ನು ತೀರಿಸಬೇಕಾಗ್ತದೆ. ವೇದಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ, ಅಧ್ಯಾಪನ ಮಾಡಬೇಕಾಗ್ತದೆ. ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಅನುಕೂಲತೆಯನ್ನು ಏನು ಮಾಡ್ತದೆ, ವರ್ಣಾಶ್ರಮ ಧರ್ಮ ಏನು ಮಾಡ್ತದೆ, ಗೃಹಸ್ಥಾಶ್ರಮಕ್ಕೆ ಅನುವು ಮಾಡಿ ಕೊಡ್ತದೆ. ಹೀಗೆ ಧರ್ಮವನ್ನು ಏನು ಮಾಡಬೇಕು, ಆಚರಣೆ ಮಾಡಬೇಕು. ಅದರಂತೆ ಪ್ರಜಾ ಅಂದರೆ ಸಂತತಿ, ವಂಶೋದ್ಧಾರ. ವಂಶೋದ್ಧಾರ ಇದು ಬಹಳ ಮಹತ್ವದ್ದಾದಂಥ ಒಂದು ವಿಚಾರವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ವಂಶವನ್ನು ಉದ್ಧಾರ ಮಾಡಬೇಕು. ಪ್ರಜಾತಂತುನಾಂ ವ್ಯವಚ್ಛೇತಿ ಅಂದರೆ ಪ್ರಜೆಯನ್ನು ಏನು ಮಾಡಬೇಕು, ಸಂತಾನವನ್ನು ಬೆಳೆಸಬೇಕು. ಅದರಲ್ಲಿಯೂ ಏನಾದರೂ ಗಂಡು ಮಗುವನ್ನು ಪಡಿಬೇಕು. ಅಪುತ್ರಸ್ಯ ಗತಿರ್ನಾಸ್ತಿ. ಪಿತೃಋಣವನ್ನು ತೀರಿಸಬೇಕು. ಪಿತೃಋಣ ತೀರಿಸಿದಾಗ ಹಿರಿಯರನ್ನು, ಮರಣವನ್ನು ಹೊಂದಿದಂಥ ಹಿರಿಯರು ಏನು ಮಾಡ್ತಾರೆ, ಪುಮ್ ಅಂತಕ್ಕಂಥ ನರಕದಿಂದ ಪಿತೃಗಳು ಪಾರಾಗಿ ಅವರು ಏನು ಮಾಡ್ತಾರೆ, ಮೋಕ್ಷವನ್ನು ಹೊಂದ್ತಾರೆ ಅಂತಕ್ಕಂಥ ಒಂದು ವಿಚಾರ ನಾವಿಲ್ಲಿ ಕಾಣ್ತೀವಿ. ಪ್ರಜೆ ಸಂತತಿಯನ್ನು ಬೆಳೆಸುವುದು, ವಂಶೋದ್ಧಾರವನ್ನು ಮಾಡುವುದು, ಇದು ವಿವಾಹದ ಏನದ ಎರಡನೆಯ ಉದ್ದೇಶವಾಗಿದೆ. ಇನ್ನು ಮೂರನೇ ಉದ್ದೇಶ ಏನಂದರೆ ರತಿ. ಕಾಮತೃಪ್ತಿಯು ಕೂಡ ಮಹತ್ವದ ಕಾರ್ಯವಾಗಿದೆ. ಕಾಮತೃಪ್ತಿಯು ದೈಹಿಕ ಆಶಾಕಾಂಕ್ಷೆಗಳನ್ನು ಈಡೇರಿಕೆಯು ಕೂಡ ಏನದ ಬಹಳ ಮಹತ್ವದ ಕಾರ್ಯವಾಗಿದೆ. ಇಲ್ಲಿ ಸಹಧರ್ಮಿಣಿಯೊಂದಿಗೆ ಕೂಡಿಕೊಂಡು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ತನ್ನ ದೈಹಿಕ ಆಶಾಕಾಂಕ್ಷೆಗಳನ್ನು ಏನು ಮಾಡಬೇಕು, ಈಡೇರಿಸಿಕೊಳ್ಬೇಕು. ಇದು ಕೂಡ ಏನದ ಬಹಳ ಮಹತ್ವದಾದಂಥ ಏನದ ಒಂದು ವಿಚಾರವಾಗಿದೆ. ಹೀಗೆ ಹಿಂದೂ ವಿವಾಹ ಮೂರು ಪ್ರಮುಖ ಉದ್ದೇಶಗಳನ್ನು ಒಳಗೊಂಡದ. ಧರ್ಮೋದ್ಧಾರ, ವಂಶಾಭಿವೃದ್ಧಿ ಮತ್ತು ಲೈಂಗಿಕ ಬಯಕೆಗಳ ಈಡೇರಿಕೆ ಇವು ಪ್ರಮುಖ ಗುರಿಗಳಾಗ್ಯಾವ. ಜೀವನ ಪರ್ಯಂತರ ಏಕಪತ್ನಿ ಪತಿವೃತ್ತಸ್ಥರಾಗಿ ಇಬ್ಬರು ಏನು ಮಾಡಬೇಕು, ಲೈಂಗಿಕ ಅಭಿಲಾಷೆಗಳನ್ನು ಈಡೇರಿಸಿಕೊಂಡು ಅವರು ಸತಿಪತಿಗಳಾಗಿ ಸಂತೃಪ್ತವಾದಂತಹ ವೈವಾಹಿಕ ಜೀವನವನ್ನು ಏನು ಮಾಡಬೇಕು, ನಡೆಸಿಕೊಳ್ಬೇಕು ಅಂತಕ್ಕಂಥದ್ದು ಇಲ್ಲಿ ಏನದ ನಾವು ಕಾಣ್ತಾ ಇದ್ದೀವಿ. ವಿವಾಹವಾಗದೆ ಏನಾಗಂಗಿಲ್ಲ, ಮೋಕ್ಷ ಸಿಗೋದಿಲ್ಲ. ಸ್ತ್ರೀ ಆಗಲಿ ಪುರುಷನಾಗಲಿ ಇಲ್ಲಿ ಪ್ರತಿಯೊಬ್ಬರು ವಿವಾಹ ಬಂಧನಕ್ಕೆ ಒಳಗಾಗಿ ಅವ್ರೇನು ಮಾಡಬೇಕು, ಪುರುಷಾರ್ಥಗಳನ್ನು ಆಚರಣೆಯಲ್ಲಿ ತರಬೇಕು ಅಂತಕ್ಕಂಥ ಒಂದು
ಉದ್ದೇಶವನ್ನು ಪ್ರಮುಖವಾಗಿ ನಾವೇನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ವಿವಾಹದ ಮೂಲಕ ಪತಿ ಪರಮೇಶ್ವರನಾಗಿ, ಪತ್ನಿ ಪಾರ್ವತಿಯಾಗಿ, ಹೀಗೆ ದೈವಿ ಸ್ವರೂಪವನ್ನು ಪಡೆದುಕೊಳ್ತಾರೆ. ವಿವಾಹವಾಗದೇ ಇರುವವರಿಗೆ ಮೋಕ್ಷ ಪ್ರಾಪ್ತಿ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಹಿಂದೂ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಕಾಣ್ತಾ ಇದ್ದೀವಿ. ಅವಿವಾಹಿತ ಸ್ತ್ರೀಯರು ಕೂಡ ಮೋಕ್ಷಕ್ಕೆ ಅನರ್ಹ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಮಹಾಭಾರತದ ಒಂದು ಪ್ರಸಂಗದಲ್ಲಿ ಉದಾಹರಣೆಯಾಗಿ ಕಾಣಬಹುದು. ಕುನಿ ಋಷಿಯ ಪತಿಯಾದ ಗಾರ್ಗಿಯು ತನಗೆ ಅನುರೂಪನಾದ ವರನು ದೊರಕಲಿಲ್ಲ ಅಂಥೇಳಿ ಅವಿವಾಹಿತಳಾಗಿ ಉಳಿದು ಆಧ್ಯಾತ್ಮಿಕ ಹವ್ಯಾಸಗಳಲ್ಲಿ ತೊಡಗಿ ಮೋಕ್ಷವನ್ನು ಹೊಂದಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಳೆ. ವೃದ್ಧಾಪ್ಯ ಸಮೀಪಿಸುತ್ತಿದ್ದಾಗ ವಿವಾಹವಾಗದೆ ಮೋಕ್ಷವಿಲ್ಲ ಎಂದು ನಾರದರು ಅವಳನ್ನು ಏನು ಮಾಡ್ತಾರೆ, ಎಚ್ಚರಿಸ್ತಾರೆ. ಆಗ ಅವಳು ಶೃಂಗವತ್ ಎಂಬ ಋಷಿಯನ್ನ ವಿವಾಹವಾಗಿ ಮೋಕ್ಷ ಸಂಪಾದಿಸಿದಳು ಅಂತಕ್ಕಂಥ ಒಂದು ಉದಾಹರಣೆಯನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಹೀಗೆ ಧರ್ಮ ಪ್ರಜಾರತಿಯನ್ನು ಆಚರಣೆಯಲ್ಲಿ ತಂದುಕೊಂಡು ಪತಿ ಪತ್ನಿಯರು ಒಂದಾಗಿ ಪುರುಷಾರ್ಥಗಳನ್ನು ಏನು ಮಾಡಬೇಕು, ಆಚರಣೆ ಮಾಡಬೇಕು, ಋಣಗಳನ್ನು ತೀರಿಸಬೇಕು, ಯಜ್ಞಯಾಗಾದಿ ಧರ್ಮ ಕಾರ್ಯಗಳನ್ನು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ವಿವಾಹ ತನ್ನದಾದಂಥ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ. ಅದಕ್ಕೋಸ್ಕರವಾಗಿ ಹಿಂದೂ ವಿವಾಹವು ಒಂದು ಪವಿತ್ರವಾದಂತಹ ಧಾರ್ಮಿಕ ಸಂಸ್ಕಾರ ಅಂತ ಏನು ಮಾಡ್ತೀವಿ, ನಾವು ಹೇಳ್ತೀವಿ. ಈ ಧಾರ್ಮಿಕ ಸಂಸ್ಕಾರ ಕರೀಲಿಕ್ಕೆ ಪಿತೃಋಣವನ್ನು ತೀರಿಸ್ತಕ್ಕಂಥ, ಋಣಗಳಿಂದ ಮುಕ್ತನಾಗ್ತಕ್ಕಂಥ, ಸಪತ್ನಿಕನಾಗಿ ಧಾರ್ಮಿಕ ವಿಧಾನಗಳನ್ನು ಮಾಡ್ತಕ್ಕಂಥ, ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥ, ಸಂತಾನವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಮತ್ತು ಲೈಂಗಿಕ ಬಯಕೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಒಂದು ವಿಚಾರ ಇಲ್ಲಿ ಪ್ರಮುಖವಾಗಿರುವುದರಿಂದ ಹಿಂದೂ ವಿವಾಹ ಒಂದು ಧಾರ್ಮಿಕ ಸಂಸ್ಕಾರ ಅಂತ ಕರೀಲಿಕ್ಕೆ ಏನದ, ಇದು ಮಹತ್ವದ ಒಂದು ಸಂಗತಿಯಾಗಿದೆ, ಕಾರಣವಾಗಿದೆ ಅಂತಕ್ಕಂಥ ವಿಚಾರವನ್ನು ನಾವು ಮಾಡ್ಬೋದು, ಹೇಳ್ಬೋದು. ಹಿಂದೂ ವಿವಾಹ ಪದ್ಧತಿ ಇದು ಧಾರ್ಮಿಕ ವಿಧಿವಿಧಾನಗಳ ಪೂರ್ವಕ ಏನಾಗ್ತದೆ, ನಡೀತದೆ. ಧಾರ್ಮಿಕ ವಿಧಿವಿಧಾನಗಳ ಪೂರ್ವಕ ನಡೆಯುವುದರಿಂದ ಇದನ್ನೊಂದು ಪವಿತ್ರವಾದಂತಹ ಸಂಸ್ಕಾರ ಅಂತ ನಾವು ಮಾಡ್ತಾ ಇದ್ದೀವಿ, ಹೇಳ್ತಾರೆ. ವಧುವರರು ವಿವಾಹದ ಕಾಲದಲ್ಲಿ ಪವಿತ್ರ ಅಗ್ನಿ ಶಾಸ್ತ್ರೋಕ್ತವಾದ ಮಂತ್ರಗಳಿಂದ ಆಚರಿಸಲ್ಪಡ್ತದೆ. ವಿವಾಹದ ಧಾರ್ಮಿಕ ವಿಧಿವಿಧಾನಗಳು ಈ ಕೆಳಗಿನಂತವ. ಅವುಗಳನ್ನು ನಾವು ಒಂದೊಂದಾಗಿ ಏನು ಮಾಡೋಣ ಅಂತ ನೋಡೋಣ. ಏನೇನು ಧಾರ್ಮಿಕ ವಿಧಿವಿಧಾನಗಳು ವಿವಾಹದಲ್ಲಿ ಬರ್ತಾವ ಅಂತಕ್ಕಂಥ ಒಂದು ಸಂಗತಿ. ಇಲ್ಲಿ ಮೊದಲನೇದೇನ ಧಾರ್ಮಿಕ ವಿಧಿವಿಧಾನ ಅಂತಂದ್ರೆ ಏನು, ಇಲ್ಲಿ ಕನ್ಯಾದಾನ, ಹಿಂದೂ ವಿವಾಹದ ಧಾರ್ಮಿಕ ವಿಧಿವಿಧಾನಗಳು. ಈ ಧಾರ್ಮಿಕ ವಿಧಿವಿಧಾನಗಳು, ವಿವಾಹದ ಧಾರ್ಮಿಕ ವಿಧಿವಿಧಾನಗಳು. ಈ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಮೊದಲನೇದೇನದ, ಕನ್ಯಾದಾನ ಪದ್ಧತಿ. ಕನ್ಯಾದಾನ ಪದ್ಧತಿ ಒಂದೇನು, ಕನ್ಯಾದಾನ. ಕನ್ಯಾದಾನ ಅಂತಂದ್ರೆ ಕನ್ಯೆಯನ್ನ ದಾನ ರೂಪದಲ್ಲಿ ಧಾರೆ ಎರೆದು ಕೊಡ್ತಕ್ಕಂಥ ಒಂದು ಪದ್ಧತಿ. ಕನ್ಯಾಪಿತೃ ಕನ್ಯೆಯನ್ನು ದಾನ ರೂಪದಲ್ಲಿ ಶಾಸ್ತ್ರೋಕ್ತವಾಗಿ, ಸಾಲಂಕೃತವಾಗಿ, ಯೋಗ್ಯನಾದಂಥ, ಅನುರೂಪನಾದಂಥ, ಸಕಲ ಶಾಸ್ತ್ರ ಪಾರಂಗತನಾದಂತಹ, ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂತಹ ವರ್ಣನ ಹುಡುಕಿ ಮಗಳನ್ನು, ಕನ್ಯೆಯನ್ನು ಏನು ಮಾಡಬೇಕು, ದಾನ ರೂಪದಲ್ಲಿ ಧಾರೆ ಎರೆದು ಕೊಡುವುದರಿಂದ ಮುಕ್ತಿಯನ್ನು ಹೊಂತಾನಂತಕ್ಕಂಥ ಒಂದು ವಿಚಾರ ನಾವಿಲ್ಲಿ ಕಾಣ್ತೀವಿ. ದಾನ ರೂಪದಲ್ಲಿ ಧಾರೆ ಎರೆದು ಪಡೆದುಕೊಂಡಂಥ ವರ ವಧುವಿನ ತಂದೆಗೆ ಏನು ಒಂದು ಪ್ರಾಮಿಸನ್ನು ಮಾಡ್ತಾನೆ, ಧರ್ಮೇಚ ಅರ್ಥೇಚ ಕಾಮೇಚ ಎಂ ನಾತಿ ಚಟ್ಟವ್ಯ ಅಂತಕ್ಕಂಥ ಒಂದು ಪ್ರಾಮಿಸನ್ನು ಮಾಡ್ತಾನೆ. ಧರ್ಮದಿಂದ, ಅರ್ಥದಿಂದ, ಕಾಮದಿಂದ ನಾನು ನಿನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ಯಾವುದೇ ರೀತಿಯಾದಂಥ
ವಂಚನೆಯನ್ನು ಮಾಡುವುದಿಲ್ಲ, ಕಡೆಗಣಿಸುವುದಿಲ್ಲ ಅಂತಕ್ಕಂಥ ಏನು ಮಾಡ್ತಾನೆ, ಒಂದು ಪ್ರಾಮಿಸನ್ನು ಏನು ಮಾಡ್ತಾನೆ ಮಾಡ್ತಾನೆ. ಹೀಗೆ ಕನ್ಯೆಯನ್ನು ದಾನ ರೂಪದಲ್ಲಿ ಧಾರೆ ಎರೆದು ಕೊಡ್ತಕ್ಕಂಥ ಒಂದು ವಿಚಾರ ಪದ್ಧತಿ ಏನದ, ಇದು ಬಹಳ ಮಹತ್ವದ ಸಂಗತಿಯಾಗಿದೆ. ಇನ್ನು ಎರಡನೇದು ವಿವಾಹ ಹೋಮ. ವಿವಾಹ ಹೋಮ, ವಿವಾಹ ಹೋಮ. ಈ ವಿವಾಹ ಹೋಮ ಇದು ವಿವಾಹದ ಧಾರ್ಮಿಕ ವಿಧಿವಿಧಾನದ ಎರಡನೆಯ ಒಂದು ಕಾರ್ಯಕ್ರಮ ಆಗಿದೆ. ಈ ವಿವಾಹ ಹೋಮ ಅಂತಂದ್ರೆ ಇಲ್ಲಿ ಒಂದು ವಿವಾಹದ ಹೋಮವನ್ನು ರಚನೆ ಮಾಡಿರ್ತಾರೆ. ವಿವಾಹ ಹೋಮಕ್ಕೆ ಬೀಸು ಕಲ್ಲನ್ನು ಅಗ್ನಿಕುಂಡದ ಪಶ್ಚಿಮಕ್ಕೆ ಇಟ್ಟಿರ್ತಾರೆ, ನೀರಿನ ಗಡಿಗೆಗಳನ್ನು ಈಶಾನ್ಯಕ್ಕೆ ಇಟ್ಟಿರ್ತಾರೆ. ವಿವಾಹದ ಹೋಮಕ್ಕೆ ವಧುವರರು ಪರಸ್ಪರ ಕೈ ಹಿಡಿದು ಏನು ಮಾಡ್ತಾರೆ, ಕಾಣಿಕೆಗಳನ್ನು ಅರ್ಪಿಸ್ತಾರೆ. ವರನು 5 ಸಲ ತುಪ್ಪವನ್ನು ಅಗ್ನಿದೇವರಿಗೆ ಸಮರ್ಪಿಸಿ ಇಲ್ಲಿ ನಮ್ಮಿಬ್ಬರ ವಿವಾಹ ಬಂಧನ ಇದು ಶಾಶ್ವತವಾಗಿರಲಿ, ಚಿರವಾಗಿರಲಿ ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಅಗ್ನಿದೇವನನ್ನು ಕೂಡಿಕೊಂಡು ವಿವಾಹ ಆಗ್ತಕ್ಕಂಥ ಪತಿ ಪತ್ನಿಯರು ಇಬ್ಬರು ನಮಸ್ಕಾರ ಮಾಡಿ ಈ ವೈವಾಹಿಕ ಸಂಬಂಧ, ಈ ವೈವಾಹಿಕ ಬಂಧನ ಸುಸೂತ್ರವಾಗಿ 100 ವರ್ಷಗಳವರೆಗೆ ಇದು ಸಂಬಂಧ ಇರಲಿ, ಜನ್ಮ ಜನ್ಮಾಂತರದ ಸಂಬಂಧ ಮುಂದುವರಿಲಿ ಅಂತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ಪ್ರಮುಖವಾಗಿ ಏನು ಮಾಡ್ತೀವಿ, ಕಾಣ್ತೀವಿ. ಇನ್ನು ಮೂರನೇದು ಪಾಣಿಗ್ರಹಣ. ಪಾಣಿಗ್ರಹಣ ಅಂದರೆ ಪರಸ್ಪರ ವಧುವರರು ಕೈಯನ್ನು ಹಿಡಿಯುವುದು. ಪಾಣಿಗ್ರಹಣ ಮೂರನೇದ ಪಾಣಿಗ್ರಹಣ. ಪಾಣಿಗ್ರಹಣದ ವಿಧಿ. ವಧುವರರು ಪರಸ್ಪರ ಕೈಯನ್ನು ಹಿಡಿದುಕೊಂಡು ಈ ರೀತಿಯಾಗಿ ಹೇಳ್ತಾರೆ. ಪಶ್ಚಿಮಕ್ಕೆ ಅಗ್ನಿಕುಂಡದ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತುಕೊಂಡು ವರ ಪಶ್ಚಿಮಕ್ಕೆ ಮುಖ ಮಾಡಿ ಪೂರ್ವಕ್ಕೆ ಮುಖ ಮಾಡಿ ಕುಳಿತಂಥ ವಧುವನ್ನು ಕುರಿತು ಹೇಳ್ತಾನೆ. ಶುಭಕ್ಕಾಗಿ, ಸುಖಕ್ಕಾಗಿ, ಗೃಹಸ್ಥ ಜೀವನದ ಆರಂಭಕ್ಕಾಗಿ ಅಗ್ನಿದೇವ ನಮಗೆ ಏನು ಮಾಡಲಿ, ಕೃಪೆ ತೋರಲಿ ಎಂದು ಮಂತ್ರವನ್ನು ಹೇಳ್ತಾ ವಧುವನ್ನು ಕೈಯನ್ನು ಹಿಡಿದು ಏನು ಮಾಡ್ತಾನೆ, ಅವಳನ್ನು ಮೇಲಕ್ಕೆ ಎತ್ತಾನೆ. ಹೀಗೆ ಪ್ರಾಣಿಗ್ರಹಣದ ವಿಧಿವಿಧಾನ ಏನಾಗ್ತಾ ಇದೆ, ನಡೀತಾ ಇದೆ. ಇನ್ನು 4ನೇದು ಲಾಜಾ ಹೋಮ. 4ನೇದು ಯಾವುದು, ಲಾಜಾ ಹೋಮ. ಲಾಜಾ ಹೋಮ. ಲಾಜಾ ಹೋಮ ಇದು ಕೂಡ ಒಂದು ವಿವಾಹದ ಧಾರ್ಮಿಕ ವಿಧಿವಿಧಾನ ಆಗ್ಯದ. ಈ ಲಾಜಾ ಹೋಮದಲ್ಲಿ ಅಗ್ನಿಕುಂಡದಲ್ಲಿ ವಧುವಿನ ಉಡಿಯಲ್ಲಿ ಭತ್ತದ ಕಾಳುಗಳನ್ನು ಆಕೆಯ ಅಣ್ಣ ಅಂದರೆ ಕನ್ಯೆಯ ಅಣ್ಣ, ಹುಡುಗಿಯ ಅಣ್ಣ ಏನು ಮಾಡ್ತಾನೆ, ಉಡಿಯಲ್ಲಿ ಭತ್ತದ ಕಾಳನ್ನು ಹಾಕ್ತಾನೆ. ನಂತರ ಆಕೆ ಅವುಗಳನ್ನು ಏನು ಮಾಡ್ತಾಳೆ, ಆ ಭತ್ತದ ಅರಳನ್ನು ಅಗ್ನಿದೇವನಿಗೆ ಏನು ಮಾಡ್ತಾಳೆ, ಸಮರ್ಪಿಸ್ತಾಳೆ. ಆರ್ಯಮನ, ಪ್ರಶಾನ, ವರುಣ, ಅಗ್ನಿದೇವನನ್ನು ಪ್ರಾರ್ಥನೆ ಮಾಡ್ತಾ ಅವುಗಳನ್ನು ವಿವಾಹದ ಹೋಮಕುಂಡದಲ್ಲಿ ಹಾಕಿ ಅವಳಿಗೆ ಮನೆಯ ಸಂಬಂಧ, ಬಂಧನಗಳು, ತೊಂದರೆಗಳು ಪರಿಹಾರ ಆಗ್ತವೆ ಅಂತಕ್ಕಂಥ ಒಂದು ವಿಚಾರದ ಇಲ್ಲಿ ಏನಾಗ್ತಾ ಇದೆ, ನಾವು ಪ್ರಮುಖವಾಗಿ ನಾವೇನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಇನ್ನು ಅಗ್ನಿಪರ್ಣಯನ ವಿಧಾನ ವಿಧಿ ಕೂಡ ಇದನ್ನು ಇದು ಮಹತ್ವದ್ದಾಗಿದೆ. ಅಗ್ನಿಪರ್ಣಯನ 5ನೇ ದಿನದ ಅಗ್ನಿಪರ್ಣಯನ. ಅಗ್ನಿಪರ್ಣಯನ ಅಂತಂತಂದ್ರೆ ಇಲ್ಲಿ ನಾವೇನು ಕಾಣ್ತಾ ಇದ್ದೀವಿ, ಇಲ್ಲಿ ಪವಿತ್ರ ಅಗ್ನಿಕುಂಡ ಸುತ್ತುವುದು. ಏನು ವಿವಾಹ ಹೋಮ ಅಗ್ನಿಕುಂಡವನ್ನು ಮಾಡಿರ್ತಾರೆ, ಅಲ್ಲಿ ಪವಿತ್ರ ಅಗ್ನಿಕುಂಡವನ್ನು ಪರಸ್ಪರ ಏನು ಮಾಡ್ತಾರೆ, ಸುತ್ತಾರೆ. ವರ ಮತ್ತು ವಧು ಪರಸ್ಪರ ಕೈ ಹಿಡಿದುಕೊಂಡು ಅಗ್ನಿಕುಂಡ ಹಾಗೂ ನೀರಿನ ಗಡಿಗೆಗಳನ್ನೇನು ಇಟ್ಟಿರ್ತಾರೆ, ಆ ಅಗ್ನಿಕುಂಡದ ಸುತ್ತ ನೀರಿನ ಗಡಿಗೆಗಳನ್ನು ತಮ್ಮ ಬಲಗಡೆಯಿಂದ 3 ಸಲ ಏನು ಮಾಡ್ತಾರೆ, ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಪ್ರದಕ್ಷಿಣೆಯನ್ನು ಹಾಕ್ತಾ ನಾನು ದೌ, ನೀನು ಪೃಥ್ವಿ, ನಾನು ಸಾಮವು, ನೀನು ರುಕ್ಕು, ನಮಗೆ ಮಕ್ಕಳಾಗಲಿ, ಒಬ್ಬರು ಇನ್ನೊಬ್ಬರನ್ನು ಪರಸ್ಪರ ಪ್ರೀತಿಸುತ್ತಾ ಒಳ್ಳೆಯ ಮನಸ್ಸುಳ್ಳವರಾಗಿ 100 ವರ್ಷಗಳ ಕಾಲ ಬದುಕೋಣ ಎಂದು ಏನು ಮಾಡ್ತಾನೆ, ಮಂತ್ರವನ್ನು ಹೇಳ್ತಾನೆ. ಹೀಗೆ ಪವಿತ್ರ ಅಗ್ನಿಕುಂಡದ ಸುತ್ತಲೂ ಸುತ್ತುತ್ತಾ ಪವಿತ್ರವಾದಂಥ ವೈವಾಹಿಕ ಮಂತ್ರಗಳನ್ನು ಹೇಳುವುದರ ಮೂಲಕ
ಈ ವಿಧಾನ ಅಗ್ನಿ ಪರಿಣಯನ ವಿಧಾನ ಏನಾಗ್ತದೆ ನಡೀತದೆ. ಇನ್ನು 6ನೇ ದಿನದ ವಿವಾಹದ ಧಾರ್ಮಿಕ ವಿಧಾನಗಳಲ್ಲಿ 6ನೇದು ಯಾವುದು ಅಂದ್ರೆ ಅಸ್ಮಾರೋಹಣ. ಅಸ್ಮಾರೋಹಣ 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 ಅಂದ್ರೆ ವಿವಾಹದ ಅಗ್ನಿಕುಂಡದ ಈಶಾನ್ಯದಲ್ಲಿಟ್ಟಿರ್ತಕ್ಕಂಥ ಕಲ್ಲನ್ನು ತೋರಿಸಿ ವರನು ವಧುವಿಗೆ ಏನು ಹೇಳ್ತಾನಂದ್ರೆ, ಈ ಕಲ್ಲನ್ನು ಹತ್ತು, ಕಲ್ಲಿನಂತೆ ಗಟ್ಟಿಯಾಗಿರು, ಶತ್ರುಗಳನ್ನು ಗೆಲ್ಲು ಎಂದು ಹೇಳಿ ಕೈಯನ್ನು ಹಿಡಿದು ಆ ವಧುವನ್ನು ಏನು ಮಾಡ್ತಾನೆ, ಆ ಕಲ್ಲಿನ ಮೇಲೆ ಹತ್ತಿಸ್ತಾನೆ. ದೇವತೆಗಳ ಪ್ರತಿರೂಪವಾದ ಅಗ್ನಿಯನ್ನು ಕನ್ಯೆ ಹೋಮ ಮಾಡುತ್ತಾಳೆ. ಹೋಮದಲ್ಲಿ ಹೋಮಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡುವುದರ ಮೂಲಕ ಅವಳು ಅಗ್ನಿದೇವನನ್ನು ಏನು ಮಾಡ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ. ದೇವತೆಗಳು ಆಕೆಯನ್ನು ತಂದೆಯ ಮನೆಯಿಂದ ತಪ್ಪಿಸಲಿ, ಗಂಡನ ಮನೆಯಿಂದ ತಪ್ಪಿಸಿದರಲಿ ಎಂದು ಏನು ಮಾಡ್ತಾಳೆ, ಆಶೀರ್ವಾದವನ್ನು ಮಾಡ್ತಾಳೆ. ಹೀಗೆ ಅಸ್ಮಾರೋಹಣದ ಧಾರ್ಮಿಕ ವಿಧಾನ ಏನಾಗ್ತದೆ, ನಡೀತದೆ. ಇನ್ನು 7ನೇದಾಗಿ ಸಪ್ತಪದಿ. 7ನೇದಾಗಿ ಏನದ ಸಪ್ತಪದಿ. ಸಪ್ತಪದಿ ಸಪ್ತಪದಿ ಅಂದ್ರೆ ಅಗ್ನಿಕುಂಡದ ಸುತ್ತಲೂ 7 ಹೆಜ್ಜೆಗಳನ್ನು ನಡೆಯೋದು. ಪರಸ್ಪರ ವಧು ಮತ್ತು ವರರು ಏನು ಮಾಡ್ತಾರೆ, ಈ ಪವಿತ್ರವಾದಂಥ ಅಗ್ನಿಕುಂಡದ ಸುತ್ತಲೂ ಏನು ಮಾಡ್ತಾರೆ, 7 ಹೆಜ್ಜೆಗಳ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಹಿಂದೂ ಧರ್ಮದಲ್ಲಿ ಸಪ್ತಪದಿಗೆ ವಿಶೇಷವಾದಂಥ ಏನದ ಸ್ಥಾನಮಾನ ಅದ. ಮದುವೆ ವೇಳೆ, ವಿವಾಹದ ವೇಳೆ ವಧುವರರು ಅಗ್ನಿಯನ್ನು ಏನು ಮಾಡ್ತಾರೆ, ಸಾಕ್ಷಿಯಾಗಿಟ್ಟುಕೊಂಡು ಸಪ್ತಪದಿಯನ್ನು ತುಳಿದರೆ ವಿವಾಹ ಪರಿಪೂರ್ಣವಾದಂತೆ. ಆದರೆ ಇಂದು ಇದರ ಮಹತ್ವ ಹಾಗೂ ಸರಿಯಾದ ಅರ್ಥ ಹೆಚ್ಚಿನವರಿಗೇನಾಗಿಲ್ಲ, ತಿಳಿದಿರುವುದಿಲ್ಲ. ಅಗ್ನಿದೇವನನ್ನು ಸಾಕ್ಷಿಯಾಗಿ ಇಟ್ಕೊಂಡು ತೆಗೆದುಕೊಳ್ಳುವ ಪ್ರತಿಯೊಂದು ಸುತ್ತಿನ ಹಿಂದೆ ಒಂದೊಂದು ನಿರ್ದಿಷ್ಟ ಕಾರಣಗಳಿವೆ. ಸಂಬಂಧಗಳ ಮಹತ್ವ ಕಡಿಮೆಯಾಗುತ್ತಿರುವ ಇಂದಿನ ದಿನಗಳಲ್ಲಿ ಸಪ್ತಪದಿಯ ಮಹತ್ವವನ್ನು ಅರಿತುಕೊಳ್ಳುವುದೇನದ ಬಹಳ ಅವಶ್ಯವಾದ. ಮೊದಲನೇ ಹೆಜ್ಜೆ, ಮೊದಲನೇ ಸುತ್ತು ದಾಂಪತ್ಯ ಜೀವನದಲ್ಲಿ ಎದುರಿಸುವಂತಹ ಯಾವುದೇ ಸಮಸ್ಯೆಗಳನ್ನು ಪರಸ್ಪರರು ಹೊಂದಾಣಿಕೆ ಮಾಡಿಕೊಂಡು ನಿಭಾಯಿಸುತ್ತೇವೆ ಎಂದು ಏನು ಮಾಡ್ತಾರೆ, ಶಪಥ ಮಾಡಿಕೊಳ್ತಾರೆ. ವರನು ವಧುವಿನ ಊಟದ ಬೇಡಿಕೆಯನ್ನು ಇಟ್ಟರೆ ವಧು ತನ್ನ ಹಾಗೂ ತಮ್ಮ ಕುಟುಂಬವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಪಡೆದುಕೊಳ್ಳಬೇಕು ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಏನು ಮಾಡ್ತಾಳೆ, ಪಡಿತಾಳೆ. ಇನ್ನು 2ನೇ ಹೆಜ್ಜೆ, 2ನೇ ಸುತ್ತು ಸುಖ ಜೀವನ ಹಾಗೂ ಮಗುವನ್ನು ಪಡೆಯಬೇಕೆಂದು ವಧುವಿನಿಂದ ವರನು ಏನು ಮಾಡ್ತಾನೆ, ಮಾತನ್ನು ಪಡೆದುಕೊಳ್ತಾನೆ. ಈ ಮಾತನ್ನು ಸಂತೋಷದಿಂದ ಒಪ್ಪಿಕೊಳ್ಳುವ ವಧು ವರನಿಂದ ಕೇವಲ ಏನು ಮಾಡ್ತಾಳೆ, ಪ್ರೀತಿಯನ್ನು ಏನು ಮಾಡ್ತಾಳೆ, ಬಯಸ್ತಾಳೆ. ಇನ್ನು 3ನೇ ಹೆಜ್ಜೆ, 3ನೇ ಸುತ್ತು ಅಗ್ನಿಕುಂಡದ ಸುತ್ತಕ್ಕಂತಹ 3ನೇ ಹೆಜ್ಜೆ. ಈ 3ನೇ ಸುತ್ತು ಏನದ ಜೊತೆಯಾಗಿರಲು ಮತ್ತು ಬೆಳೆಯಲು ಒಳ್ಳೆಯ ಸಂಪತ್ತು ಮತ್ತು ಶಕ್ತಿಯನ್ನು ಕೊಡು ಎಂದು ದೇವರಲ್ಲಿ ಪ್ರಾರ್ಥನೆ ಏನು ಮಾಡ್ತಾರೆ, ಮಾಡಿಕೊಳ್ತಾರೆ. ಪರಪುರುಷನು ತನ್ನ ಗಂಡನಿಗೆ ದ್ವಿತೀಯನೆಂದು ವಧು ಪ್ರತಿಜ್ಞೆಯನ್ನು ಮಾಡ್ತಾರೆ. ಇದು ಕೇವಲ ವಧುವಿಗೆ ಮಾತ್ರ ಯಾಕೆ ಎನ್ನುವುದು ನಮಗೆ ಅಚ್ಚರಿಯನ್ನು ಮೂಡಿಸ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನು 4ನೇ ಹೆಜ್ಜೆ, 4ನೇ ಸುತ್ತು ತಮ್ಮ ಪ್ರೀತಿ ಹೆಚ್ಚಾಗುತ್ತಾ ಇರಲಿ ಮತ್ತು ಗೌರವವು ಪರಸ್ಪರ ಸ್ಥಿರವಾಗಿರಲಿ ಎಂದು 4ನೇ ಸುತ್ತಿನಲ್ಲಿ ವಧು ಮತ್ತು ವರ ಇಬ್ಬರು ಅಗ್ನಿದೇವನನ್ನು ಏನು ಮಾಡ್ತಾರೆ, ಬೇಡ್ಕೊಳ್ತಾರೆ, ಹೆಜ್ಜೆಯನ್ನು ಹಾಕ್ತಾ. ದಂಪತಿ ತಮ್ಮ ಸಾಮಾಜಿಕ ಜವಾಬ್ದಾರಿ ಮತ್ತು ಪ್ರತಿಯೊಬ್ಬರ ಕುಟುಂಬದ ಜವಾಬ್ದಾರಿ ತೆಗೆದುಕೊಳ್ಳುವ ಬಗ್ಗೆ ಏನು ಮಾಡ್ತಾರೆ, ಪರಸ್ಪರ ತಿಳಿದುಕೊಳ್ತಾರೆ. ಇನ್ನು 5ನೇ ಸುತ್ತು, 5ನೇ ಸುತ್ತಿನಲ್ಲಿ ಏನು ವಿಚಾರ ಬರ್ತದೆ ಅಂದ್ರೆ ಸದ್ಗುಣ ಹಾಗೂ ವಿಧೇಯಕವಾಗಿರುವ ಮಕ್ಕಳು ತಮಗೆ ಹುಟ್ಟಲಿ. 5ನೇ ಸುತ್ತಿನಲ್ಲಿ ಒಳ್ಳೆಯ ಗುಣ ಉಳಿತಕ್ಕಂತಹ ಮಕ್ಕಳು ಹುಟ್ಟಲಿ ಅಂತೇನು ಮಾಡ್ತಾರೆ, ಅಗ್ನಿದೇವನನ್ನು ಬೇಡ್ಕೋತಾರೆ. ಮಕ್ಕಳಿಂದ ಜೀವನವು ಯಾವಾಗಲೂ ಸಂತೋಷಮಯವಾಗಿ ಏಕಾಂಗಿ ಎನ್ನುವ ಭಾವನೆ ಮೂಡದಿರಲಿ ಎನ್ನುವ ಅರ್ಥ ಇದರಲ್ಲಿ ನಾವೇನು ಮಾಡ್ತೀವಿ, ಕಾಣ್ತೀವಿ. ಇನ್ನು 6ನೇ ಸುತ್ತು, ಈ ಸುತ್ತಿನಲ್ಲಿ ವಧು ಮತ್ತು ವರರು ಆರೋಗ್ಯಕರವಾದ ಒಂದು ಜೀವನ ನಡೆಸಲಿ, ಕಾಯಿಲೆ ಮುಕ್ತ ಜೀವನ ನಮಗೆ ಸಿಗಲಿ, ಜೀವನ ಸುಖಮಯವಾಗಿರಲು ಪರಸ್ಪರ ನೋವು ನಲಿವನ್ನು ನಾವೇನು ಮಾಡೋಣ, ಹಂಚಿಕೊಳ್ಳೋಣ ಅಂತಕ್ಕಂಥ ಒಂದು ಪ್ರಾಮಿಸನ್ನು ಮಾಡಿಕೊಳ್ತಾರೆ. ಇನ್ನು 7ನೇ ಸುತ್ತು
ಅವರಿಬ್ಬರು ಪವಿತ್ರ ಬಂಧನದಲ್ಲಿರುವುದನ್ನು ಏನು ಮಾಡ್ತದೆ, ತಿಳಿಸಿಕೊಡ್ತದೆ. ಜೀವನದ ಅಂತ್ಯದ ತನಕ ಅವರಿಬ್ಬರು ಜೊತೆಯಾಗಿ ಇರಬೇಕು ಎಂದು ಈ ಮಂತ್ರ ಏನು ಮಾಡ್ತದೆ, ಹೇಳ್ತದೆ. ದಂಪತಿ ಪರಸ್ಪರ ಗೌರವಿಸುವವರು ಮತ್ತು ಪೋಷಿಸುವವರು ತಮ್ಮ ಪ್ರೀತಿಯ ಸಮಯಕ್ಕೆ ಅನುಗುಣವಾಗಿ ಪ್ರೌಢವಾಗಿರಲಿ ಅಂತಕ್ಕಂಥದ್ದನ್ನು ಏನು ಮಾಡ್ತಾರೆ, ಬೇಡ್ಕೊಳ್ತಾರೆ. ಸೊ ಹೀಗೆ ಸಪ್ತಪದಿ ಅಂದರೆ 7 ಹೆಜ್ಜೆಗಳನ್ನು ನಡೆಯುವುದು. ಮೊದಲನೇ ಹೆಜ್ಜೆ ಜೀವಶಕ್ತಿಗಳ ಉತ್ತೇಜನಕ್ಕಾಗಿ, ಎರಡನೇ ಹೆಜ್ಜೆ ಐಶ್ವರ್ಯಕ್ಕಾಗಿ, ಮೂರನೇ ಹೆಜ್ಜೆ ಏನದ ಇಲ್ಲಿ ಸುಖಕ್ಕಾಗಿ, ವಂಶಾಭಿವೃದ್ಧಿಗಾಗಿ 4ನೇ ಹೆಜ್ಜೆ, ಋತುಗಳಿಗಾಗಿ 5ನೇ ಹೆಜ್ಜೆ, ಸೌಖ್ಯಕ್ಕಾಗಿ 7ನೇ ಹೆಜ್ಜೆ. ಹೀಗೆ ಪರಸ್ಪರ ಏನು ಮಾಡ್ತಾರೆ, ಮಂತ್ರೋಚ್ಚಾರಣೆಯನ್ನು ಮಾಡ್ತಾ ಏನು ಮಾಡ್ತಾರೆ, ಈ ಸಪ್ತಪದಿಯ ವಿಧಾನವನ್ನು ಏನು ಮಾಡಲಾಗ್ತದೆ, ಆಚರಣೆ ಮಾಡಲಾಗ್ತದೆ. ಈ ಸಪ್ತಪದಿ ಅಂತಕ್ಕಂಥದ್ದು ವಿವಾದ ವಿಧಿವಿಧಾನದಲ್ಲಿ ಮಹತ್ವದ ಏನಾಗಿದೆ, ಕಾರ್ಯ ಆಗ್ಯದ. ಇನ್ನು ವಿವಾದ ವಿಧಿಕ್ರಮದಲ್ಲಿ ಮಾಂಗಲ್ಯ ಧಾರಣ, ತಾಳಿಯನ್ನು ಕಟ್ತಕ್ಕಂಥದ್ದು, ಮಂಗಳಸೂತ್ರವನ್ನು ಕಟ್ತಕ್ಕಂಥದ್ದು ಕೂಡ ಪ್ರಮುಖ ವಿಧಿಯಾಗಿದೆ. ಅದು ಯಾವುದು ಅಂದ್ರೆ 8ನೇದು ಮಾಂಗಲ್ಯ ಧಾರಣ. ಮಾಂಗಲ್ಯ ಧಾರಣ, ಮಂಗಳಸೂತ್ರವನ್ನು ಕಟ್ತಕ್ಕಂಥದ್ದು. ವಧುವಿನ ಕೊರಳಿಗೆ ಮಂಗಳಸೂತ್ರವನ್ನು ಏನು ಮಾಡ್ತಾನೆ, ಕಟ್ತಾನೆ. ಈ ಸಂದರ್ಭದಲ್ಲಿ ಏನು ಹೇಳ್ತಾನಂದ್ರೆ ಆತ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ಧಾನಿ ತೊಬಗೆ ಸಹಜೀವ ಶರದಾ ಶತಂ ಅಂತಕ್ಕಂಥ ಒಂದು ಮಂತ್ರವನ್ನು ಏನು ಮಾಡ್ತಾನೆ, ಹೇಳ್ತಾನೆ. ನಾನು ನಿನ್ನ ಕೊರಳಿಗೆ ಈ ಮಂಗಳಸೂತ್ರ ಅಂತಕ್ಕಂತಹ ತಾಳಿಯನ್ನು, ದಾರವನ್ನು ಕಟ್ತಾ ಇದ್ದೀನಿ. ಈ ಮಂಗಳಸೂತ್ರ ನಿನಗೆ ಮಂಗಲವನ್ನು ಉಂಟು ಮಾಡಲಿ. ಈ ಮಂಗಳಸೂತ್ರವನ್ನು ಕಟ್ಟ 1 ಗಂಟೆ ಆಗ್ತಾನೆ. ಏನಂತಾನೆ, ಒಂದು ಧರ್ಮ ಮಾರ್ಗದಿಂದ, 2ನೇ ಗಂಟು ಅರ್ಥ ಮಾರ್ಗದಿಂದ, 3ನೇದು ಕಾಮ ಮಾರ್ಗದಿಂದ ನಾನು ಏನು ಮಾಡಂಗಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ ಅಂಥೇಳಿ, ನಾನು ನಿನ್ನನ್ನು ಕಾಪಾಡ್ತೀನಿ ಅಂಥೇಳಿ ನಿನ್ನ ಜೀವನಕ್ಕೆ ಬಂಧನವಾದಂಥ ಈ ಮಂಗಳಸೂತ್ರ ಇದೇನು ಮಾಡಲಿ, ಇಬ್ಬರಿಗೂ ಶುಭವನ್ನು ತರಲಿ ಅಂತಕ್ಕಂಥ ಒಂದು ವಿಚಾರ ನಾವೇನು ಮಾಡ್ತೀವಿ, ಕಾಣ್ತೀವಿ. ಈ ಮಂಗಲ್ಯ ಧಾರಣೆ ಇದು ಅನ್ನೋದು ಬಹಳ ಮಹತ್ವದಾದಂಥ ಒಂದು ಕಾರ್ಯಕ್ರಮ ಆಗಿದೆ. ಇನ್ನು 9ನೇದು ಅಕ್ಷತಾರೋಹಣ. ಅಕ್ಕಿ ಕಾಳನ್ನ ಹಾಕೋದು, ಅಕ್ಷತಾರೋಹಣ. ಅಂದ್ರೆ ವಿವಾಹ ಬಂಧನದ ಸಂಬಂಧದ ಪ್ರತೀಕವಾಗಿ ಬಂಧು ಬಾಂಧವರೆಲ್ಲೂ ಕೂಡಿಕೊಂಡು ವಧುವರರಿಗೆ ಶುಭ ಮುಹೂರ್ತದಲ್ಲಿ ಏನು ಮಾಡ್ತಾರೆ, ಅಕ್ಷತೆಯನ್ನು ಹಾಕಿ ನೀವೆಲ್ಲರೂ ಏನು ಮಾಡ್ರಿ, 100 ವರ್ಷಗಳ ಕಾಲ ಸುಖಮಯವಾದಂತಹ ದಾಂಪತ್ಯವನ್ನು ನಡೆಸಿರಿ ಅಂತ ಏನು ಮಾಡ್ತಾರೆ, ಕನ್ಯೆಯ ತಂದೆ ತಾಯಿಗಳು, ಬಂಧು ಬಳಗದವರು, ಸಹೃದಯಗಳು, ಆತ್ಮೀಯ ಮಿತ್ರರು, ಊರಿನ ಪ್ರಮುಖರು ಎಲ್ಲರೂ ಗಣ್ಯರು ಸೇರಿಕೊಂಡು ವಧುವರರಿಗೆ ಏನು ಮಾಡ್ತಾರೆ, ಅಕ್ಷತೆಯನ್ನು ಹಾಕಿ 100 ವರ್ಷಗಳ ಕಾಲ ನೀವಿಬ್ಬರು ಏನು ಮಾಡ್ರಿ, ಸುಖಮಯವಾಗಿ ದಾಂಪತ್ಯ ಜೀವನ ನಡೆಸ್ರಿ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಕಾಣ್ತೇವೆ. ಹೀಗೆ ಇವು ವಧುವಿನ ಮನೆಯಲ್ಲಿ ನಡೀತಕ್ಕಂತಹ ಧಾರ್ಮಿಕ ವಿಧಿವಿಧಾನಗಳು ಆಗ್ಯಾವ. ಇನ್ನು ವರನ ಮನೆಯಲ್ಲಿ ನಡೆಯುವ ವಿಧಿಕ್ರಮಗಳು, ವರನ ಮನೆಯಲ್ಲೂ ಕೂಡ ಕೆಲವೊಂದು ವಿಧಿಕ್ರಮಗಳನ್ನು ಏನು ಮಾಡಲಾಗ್ತದೆ, ಆಚರಣೆಯಲ್ಲಿ ತರಲಾಗ್ತದೆ. ವಿವಾಹದ ಸಂದರ್ಭದಲ್ಲಿ ವರನ ಮನೆಯಲ್ಲಿ ಆಚರಣೆ ಮಾಡ್ತಕ್ಕಂಥ ಧಾರ್ಮಿಕ ವಿಧಾನಗಳು, ಕ್ರಮಗಳು ಯಾವ್ಯಾವ ಅಂತಂದ್ರೆ, ಅವುಗಳಲ್ಲಿ ಪ್ರಮುಖವಾಗಿ ಏನದ ಅಂತಂದ್ರೆ, ಇಲ್ಲಿ ಗೃಹ ಪ್ರವೇಶ, ಮನೆ ತುಂಬಿಸಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ವರನ ಮನೆಯಲ್ಲಿ ನಡೀತಾರೆ. ವರನ ಮನೆಯಲ್ಲಿ ನಡೆಯುವ ಕ್ರಮಗಳು, ವರನ ಮನೆಯಲ್ಲಿ ನಡೀತಕ್ಕಂಥ ಕ್ರಮಗಳು. ಈ ವರನ ಮನೆಯಲ್ಲಿ ನಡೆಯುವಂತಹ ಧಾರ್ಮಿಕ ಕ್ರಮಗಳು, ಈ ಕ್ರಮಗಳಲ್ಲಿ ವಧುವನ್ನು ಏನು ಮಾಡ್ತಾರೆ, ವಧುವಿನ ತಂದೆಯು ನವದಂಪತಿಗಳ ಹಿತೋಪದೇಶ ಹೇಳತಕ್ಕಂಥ ಮೂಲಕ, ಆಶೀರ್ವಾದ ಮಾಡುವ ಮೂಲಕ
ವಧುವನ್ನು ಏನು ಮಾಡ್ತಾನೆ, ವರನ ಮನೆಗೆ ಬೀಳ್ಕೊಡ್ತಾನೆ. ತದನಂತರ ವರನ ಮನೆಯಲ್ಲಿ ಕೆಲವೊಂದು ವಿವಾಹದ ಸಂಸ್ಕಾರ ಕರ್ಮಗಳೇನು ಮಾಡ್ತಾ ನಡೀತಾವ. ಅದರಲ್ಲಿ ಮೊದಲನೇ ದಿನದ ಗೃಹ ಪ್ರವೇಶ. ವಿವಾಹದ ನಂತರ ನವದಂಪತಿಗಳು ವಿವಾಹದ ಅಗ್ನಿಯನ್ನು, ಪವಿತ್ರ ಅಗ್ನಿಯನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿ ವರನ ಮನೆಯಲ್ಲಿ ಗೃಹ ಪ್ರವೇಶ ಸಮಾರಂಭ ನಡೀತದೆ. ಈ ಗೃಹಲಕ್ಷ್ಮಿಯನ್ನು ವರನ ತಂದೆ ತಾಯಿಗಳು, ಸಂಬಂಧಿಕರು ಏನು ಮಾಡ್ತಾರೆ, ತಮ್ಮ ಮನೆಗೆ ಸ್ವಾಗತವನ್ನು ಮಾಡ್ತಾರೆ. ತದನಂತರ ಏನು ನಡೀತದೆ ಅಂದರೆ ಅರುಂಧತಿ ನಕ್ಷತ್ರ ದರ್ಶನ. ಇಲ್ಲಿ ಮೊದಲೇ ಯಾವುದು, ಗೃಹ ಪ್ರವೇಶ. ಗೃಹ ಪ್ರವೇಶ ಎರಡನೇ ದಿನದ ಅರುಂಧತಿ ನಕ್ಷತ್ರ ದರ್ಶನ. ಅರುಂಧತಿ ನಕ್ಷತ್ರ ದರ್ಶನ. ಸೂರ್ಯಾಸ್ತವಾದ ಬಳಿಕ ವರನು ವಧುವಿಗೆ ಧ್ರುವ ನಕ್ಷತ್ರವನ್ನು ತೋರಿಸ್ತಾನೆ. ಆಕಾಶದಲ್ಲಿರ್ತಕ್ಕಂಥ ಧ್ರುವ ನಕ್ಷತ್ರವನ್ನು ತೋರಿಸಿ, ಆ ಧ್ರುವ ನಕ್ಷತ್ರ ಯಾವ ರೀತಿಯಾಗಿ ಸ್ಥಿರವಾಗಿರುತ್ತದೆಯೋ ಅದೇ ರೀತಿಯಾಗಿ ನಿನ್ನ ಜೀವನ ಏನಾಗಲಿ, ಸ್ಥಿರವಾಗಿರಲಿ ಅಂಥೇಳಿ ಏನು ಮಾಡ್ತಾನೆ, ಆ ಧ್ರುವ ನಕ್ಷತ್ರವನ್ನು, ಸೂರ್ಯದೇವನನ್ನು ಏನು ಮಾಡ್ತಾನೆ, ಪ್ರಾರ್ಥನೆ ಮಾಡಿಕೊಳ್ತಾನೆ. ಇನ್ನು ಮೂರನೇ ದಿನದ ತ್ರಿರಾತ್ರಿ ಋತ. ತ್ರಿರಾತ್ರಿ ಋತ ತ್ರಿರಾತ್ರಿ ಋತ. ದಂಪತಿಗಳು 3 ರಾತ್ರಿ ತಾಮಸ ಪದಾರ್ಥಗಳನ್ನು ತ್ಯಜಿಸಿ ಕಾಲವನ್ನು ಕಳೆದು 4ನೇ ದಿನ ಏನು ಮಾಡ್ತಾರೆ, ಒಂದಾಗ್ತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ಏನು ಮಾಡ್ತೀವಿ, ಕಾಣಿಸ್ತೀವಿ. ಅದಕ್ಕೇನಂತ ಕರೀತಾರೆ, ಚತುರ್ಥಿ ಕ್ರಮ ಅಂತ ಕರೀತಾರೆ. ಚತುರ್ಥಿ ಕ್ರಮ. ಚತುರ್ಥಿ ಕ್ರಮ ಅಂದರೆ ವಿವಾಹದ ನಂತರ 3 ರಾತ್ರಿಗಳವರೆಗೆ ವಿವಾಹಿತ ವಧುವರರು ಅರ್ಷಡ್ ವರ್ಗಗಳನ್ನು ಬಿಟ್ಕೊಂಡು ಯಾವುದೇ ರೀತಿಯಿಲ್ಲದೆ ಕಾಮ, ಕ್ರೋಧ, ಮೋಹ, ಮದ, ಲೋಭ, ಮತ್ಸರ, ದುರ್ವಿಚಾರಗಳಿಲ್ಲದೆ ಅವೆಲ್ಲವನ್ನು ಬಿಟ್ಟು ಶಾಂತಿ ಸಮಾಧಾನದಿಂದ 4ನೇ ರಾತ್ರಿಯಿಂದ ನಿಜವಾದ ಸತಿಪತಿಗಳಾಗಿ ಗೃಹಸ್ಥಾಶ್ರಮವನ್ನು ಏನು ಮಾಡ್ತಾರೆ, ಪ್ರವೇಶ ಮಾಡ್ತಾರೆ. ಇದಕ್ಕೇನಂತ ಕರಿಬೋದು ನಾವು, ನಿಷೇಕ ಪ್ರಸ್ಥ ಅಂದರೆ ಫಸ್ಟ್ ನೈಟ್. ದಂಪತಿಗಳ ಪ್ರಥಮ ರಾತ್ರಿ ಪ್ರಾಶಸ್ತ್ಯ, ಮಧುರ ಮಿಲನ ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಈ ಮಧುರ ಮಿಲನದಲ್ಲಿ, ಈ ಪ್ರಸ್ಥದಲ್ಲಿ ಗರ್ಭಾಧಾನದ ಸಂಸ್ಕಾರ ಕರ್ಮ ಏನಾಗ್ತದೆ, ನಡೀತದೆ. ಅಂದರೆ ಇಲ್ಲಿ ಪತ್ನಿಯ ಗರ್ಭದಲ್ಲಿ ಪತಿಯಾದಂಥವ ಗರ್ಭವನ್ನು ದಾನ ರೂಪದಲ್ಲಿ ಏನು ಮಾಡ್ತಾನೆ, ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ನಾವಿಲ್ಲಿ ಏನು ಮಾಡ್ತೀವಿ, ಕಾಣ್ತೀವಿ. ವಾತ್ಸಾಯನನು ವಿವಾದ ವಿಧಿಕರ್ಮಗಳ ಬಗೆಗೆ ಈ ರೀತಿಯಾದಂತೆ ಏನು ಮಾಡ್ತಾನೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ವಿವಾಹ ಸಮಾರಂಭ ಪೂರ್ಣವಾದ ನಂತರ ನವವಿವಾಹಿತ ಜೋಡಿಗಳು 3 ರಾತ್ರಿಗಳನ್ನು ಕಳೆದು 4ನೇ ರಾತ್ರಿಯಿಂದ ಸಂಸಾರಿಕ ಜೀವನವನ್ನು ಪ್ರಾರಂಭಿಸಬೇಕು. 4ನೇ ರಾತ್ರಿಯಿಂದ ವೈವಾಹಿಕ ಜೀವನ ಪ್ರಾರಂಭಿಸಿ ಹೊಸ ಬಟ್ಟೆ ಒಡವೆ ಹಾಕಿಕೊಂಡು ಪರಸ್ಪರ ಕೂಡಿ ಊಟ ಮಾಡಿ ಬಂಧು ಬಾಂಧವರ ಜೊತೆ ನೋವು ನಿಲುವುಗಳನ್ನೆಲ್ಲ ಹಂಚಿಕೊಂಡು ಸುಖ ಸಂತೋಷದಿಂದ ಕೊನೆಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿ ಆನಂದದಾಯಕವಾದಂಥ ಜೀವನವನ್ನು ಪ್ರಾರಂಭಿಸಬೇಕು. ಹನಿಮೂನ್ಗೆ ಹೋಗ್ತಕ್ಕಂಥ, ಮಧುಚಂದ್ರಿಗೆ ಹೋಗ್ತಕ್ಕಂಥ ಒಂದು ಚಟುವಟಿಕೆಯನ್ನು ಪ್ರಾರಂಭಿಸಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಹೀಗೆ ವಿವಾಹ, ಪಾಣಿಗ್ರಹಣ, ವಿಧಿಕ್ರಮ, ಕನ್ಯೆಯನ್ನು ಕಾಯ್ದೆಬದ್ಧವಾಗಿ ಹೆಂಡತಿಯನ್ನಾಗಿ ಏನು ಮಾಡ್ತದೆ, ಪರಿವರ್ತನೆಯನ್ನು ಮಾಡ್ತದೆ. ಹೀಗೆ ವಿವಾಹ ಏನು ಮಾಡ್ತದೆ, ಹಲವಾರು ಧಾರ್ಮಿಕ ವಿಧಿ ವಿಧಾನ ಕರ್ಮಗಳಿಗೆ ಅನುಗುಣವಾಗಿ ನಡೆಯುವುದರಿಂದ ಹಿಂದೂ ವಿವಾಹವನ್ನು ಒಂದು ಪವಿತ್ರವಾದಂತಹ ಧಾರ್ಮಿಕ ಸಂಸ್ಕಾರ ಅಂತ ನಾವೇನು ಮಾಡ್ತಾ ಇದ್ದೇವೆ, ಕರಿತಾ ಇದ್ದೇವೆ. ಹಿಂದೂ ಮ್ಯಾರೇಜಿಗೆ ರಿಲೀಜಿಯಸ್ ಸಕ್ರಾಮೆಂಟ್. ಇದೊಂದು ಕೇವಲ ಧಾರ್ಮಿಕ ದೈಹಿಕ ಸಂಬಂಧ, ಸಾಮಾಜಿಕ ಸಂಬಂಧ ಮಾತ್ರ ಅಲ್ಲದೆ, 2 ದೇಹಗಳ ಮಿಲನ ಮಾತ್ರ ಅಲ್ಲದೆ, 2 ಕುಟುಂಬಗಳ, 2 ವಂಶದ ಉದ್ಧಾರಕ್ಕಾಗಿ
ಮಾಡಿಕೊಂಡಂಥ ಒಂದು ಪವಿತ್ರವಾದಂಥ ಮಧುರ ಸಂಬಂಧ ಅಂತಕ್ಕಂಥ ಒಂದು ವಿಚಾರ ನಾವು ಕಾಣ್ತೀವಿ. ಹಿನ್ನೆಲೆಯಲ್ಲಿ ಹಿಂದೂ ವಿವಾಹವನ್ನು ನಾವು ಪವಿತ್ರವಾದಂಥ ಪವಿತ್ರವಾದಂಥ ಧಾರ್ಮಿಕ ಬಂಧನ, ಧಾರ್ಮಿಕ ಚಟುವಟಿಕೆ ಅಂತ ಏನು ಮಾಡಲಾಗ್ತದೆ ಹೇಳಲಾಗ್ತದೆ.